ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಡೈಲಿ ರೆಸಿಪಿ ಚಾನಲ್. ಇವತ್ತು ಏನು ರೆಸಿಪಿ ಅಂದ್ರೆ ಎಲ್ಲರೂ ಕೇಳುವಂಥದ್ದು ಒಂದು ಚಿಕನ್ ಬಿರಿಯಾನಿ. ಅಕ್ಕ ಬಿರಿಯಾನಿ 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 ಅನ್ನಕತ್ತಿದ್ರಿ ಎಲ್ಲರೂ. ಲಾಗ್ ಒಳಗೂ ಬಿರಿಯಾನಿ, ಅದ್ರಾಗೂ ಬಿರಿಯಾನಿ, ಎಲ್ಲದ್ರಾಗೂ ಬಿರಿಯಾನಿ ಅಂತ ಅನ್ನತ್ತಿದ್ರಿ. ಅದಕ್ಕೆ ಇವತ್ತು ನೋಡಂಬರ್ರಿ ಬಿರಿಯಾನಿ ಮಾಡೋಕೆ ಏನೇನು ಬೇಕಂತ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಏನೋ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಬರ್ರಿ ಸದ್ ನೋಡು ಏನೇನು ಬೇಕಂತ. ಫಸ್ಟ್ ನಾವು ಚಿಕನ್ನು ಉಪ್ಪು ಹಚ್ಚಿ ಕ್ಲೀನಾಗಿ ತೊಳ್ಕೊಬೇಕು. ನಾನು ಅರ್ಧ kg ಚಿಕನ್ ತೊಗೊಂಡಿನಿ. ನಾವಿಬ್ಬರೇ ಅದೀವಿ, ಅಷ್ಟೇ ಸಾಕು ನಮ್ಗೆ ಅರ್ಧ kg ಚಿಕನು. ಮತ್ತು ಕೊತ್ತಂಬರಿ, ಒಂದು 2 ಸಣ್ಣ ಸಣ್ಣ ಬೆಳ್ಳುಳ್ಳಿ, ಶುಂಠಿ, ಮತ್ತು ನಾನು 2 ಟಮಾಟಿ ತೊಗೊಂಡಿನಿ. ಟಮಾಟಿ ಒಂದು ಸಣ್ಣ ಸಣ್ಣ 2 ಇದ್ರೆ ಸಾಕು, 2 ಟಮಾಟಿ. ಈ ಸದ್ದ ನೋಡಂಬರ್ರಿ. ಈಗ ಸ್ವಲ್ಪ ಎಣ್ಣೆ ಹಾಕೋಬೇಕು ಕುಕ್ಕರ್ಗೆ. ನಿಮ್ಗೆ ಎಷ್ಟು ಅಳತಿ ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡಿ. ಚಿಕನ್ಗೆ ಬಿರಿಯಾನಿ ಜಾಸ್ತಿ ಎಣ್ಣೆ ಇದ್ರೇ ಇದು ಅನಿಸುತ್ತೆ. ಈ ಸದ್ದ ನಾನು ಚಿಕನ್ ಹಾಕೋತೀನಿ. ವಾಯ್ಸ್ ನಿಮಗೆ ಹಿಂದೆ ಮುಂದೆ ಅನ್ನಿಸ್ತಿರ್ಬೇಕು, ಯಾಕಂದ್ರೆ ನಾನು ಮೈಕ್ ಆನ್ ಮಾಡಿರಲಿಲ್ಲ, ಸಾರಿ ಎಲ್ಲರಿಗೂ. ಸದ್ದ ನಾನು ಚಿಕನ್ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಎಣ್ಣೆಯಾಗ. ನಾನು ಮುಂಚೆನೇ ಫಸ್ಟೇ ಎಣ್ಣೆಗೆ ಹಾಕೊಂಡ್ಬಿಡ್ತೀನಿ. ನಾವು ಉಳ್ಳಾಗಡ್ಡಿ ಏನೂ ಹಾಕೋಂಗಿಲ್ಲ. ಸ್ವಲ್ಪ ಫ್ರೈ ಮಾಡಿ ಸದ್ದ ನಾನು ಒಂದು ಜರ ಅರ್ಶಿಣ ಪುಡಿ ಹಾಕೋತೀನಿ. ಎಲ್ಲ ಫ್ರೈ ಆಗ್ಬೇಕು ಸ್ವಲ್ಪ. ಏನು ಮಾತಾಡ್ಬೇಕಂತ ಗೊತ್ತಾಗತ್ತಿಲ್ಲ ನನಗೆ, ಏನೇನು ಮಾತಾಡಿನ. ಎಲ್ಲರೂ ಬೇಜಾರು ಮಾಡ್ಕೋಬೇಡ್ರಿ ಯಾರು. ನಾನು ಹೇಳ್ತೀನಿ ಹೆಂಗೆ ಮಾಡೋದಂತ. ಫ್ರೈ ಮಾಡಿಕೊಂಡು ನೋಡಿರಿ, ಈ ಥರ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು. ಈಗ ಅರ್ಶಿಣ ಪುಡಿ ಹಾಕ್ತೀನಿ ನಾನು. ಅರ್ಶಿಣ ಪುಡಿ ಹಾಕಿ ಮಿಕ್ಸ್ ಮಾಡಾಕತ್ತೀನಿ. ಅರ್ಶಿಣ ಪುಡಿ ಹಾಕಿ ಮಿಕ್ಸ್ ಮಾಡೀನಿ. ಈ ಸದ್ದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ, ಯಾಕಂದ್ರೆ ಅದು ಹಸಿ ವಾಸನೆ ಇರುತ್ತೆ. ಈ ಸದ್ದ ಹಾಕ್ಬಿಡ್ತೀನಿ, ಅಂದ್ರೆ ಚೆಂದಾಗಿ ಫ್ರೈ ಆಗಿರ್ತದೆ. ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಬಿರಿಯಾನಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿನೇ ಇರಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಂದೂ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಚಿಕನ್ ಫ್ರೈ ಆಗೈತಿ. ಸದ್ದ ನಾವು ಟಮಾಟಿ ಹಾಕೊಳ್ಳೋಣ. ಅದಕ್ಕೆ ಟಮಾಟಿ ಕರಗ್ತಾವು, ಏನಿದು ಇಲ್ಲ. ನೀರು ಬಿಡುತ್ತಲ್ಲ ಚಿಕನ್ನು, ಅವಾಗ ಕುದ್ದು ಬಿಡ್ತಾವೆ. ಟಮಾಟಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕೀಗ. ಈ ಸದ್ದ ನಾನು ಉಪ್ಪು ಹಾಕಿಬಿಡ್ತೀನಿ. ಉಪ್ಪು ಹಾಕಿದ್ರೆ ಟಮಾಟಿ ಸ್ವಲ್ಪ ಜಲ್ದಿ ಸಾಫ್ಟ್ ಹಾಕಾವು. ಉಪ್ಪು ಹಾಕಿಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹೀಗೆ ಹಾಕೊಂಡ್ಬಿಡ್ತೀನಿ ನಾನು. ಗ್ಯಾಸ್ ಜೋರಾಗನೇ ಇಡಬೇಕು. ಈ ಸದ್ ನಾನು ಟಮಾಟಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಬಿಡ್ತೀನಿ. ಸದ್ ನೀರು ಬಿಟ್ಟು ಅದು ತಾನೇ ಕುದೀತೈತಿ. ಅಲ್ಲಿವರೆಗೂ ನಾನು ಮಿಕ್ಸರ್ಗೆ ಏನೇನೆಲ್ಲ ಹಾಕ್ಬೇಕಂತ ರೆಡಿ ಮಾಡ್ಕೊಂಡು ಬರ್ರಿ. ಮಿಕ್ಸರ್ಗೆ ನಾನೀಗ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಹಾಕೋತೀನಿ. ಇದು ಹಾಕ್ಕೊಂಡು ನಾನು ಏನು ಮೆಣಸು ಮತ್ತು ಲವಂಗ ಇದನ್ನ ಮಸಾಲೆ ಮಾಡಿ ತೋರಿಸ್ರಿ ಅನ್ನಕತ್ತೀರಿ. ಇದ್ರಾಗ ಏನಿಲ್ಲ ಮಾಡಿ ತೋರ್ಸೋಂಥದ್ದು. ಬರೀ ಲವಂಗ ಮೆಣಸು ಚಕ್ಕಿ 3 ಮಿಕ್ಸರ್ ಕಿಡ ಸಣ್ಣ ಮಾಡಿಬಿಟ್ರೆ ಮಸಾಲೆ ರೆಡಿ ಆಗುತ್ತೆ. ಒಂದು 2 ಸ್ಪೂನ್ ಅಷ್ಟು ಹಾಕೋತೀನಿ ನಾನು. ಹಂಗೆ ಅದೇ ಬಾಯಿಗೆ ಸಿಗ್ತೈತಂತ ನೀ ತಿನ್ನಂಗಿಲ್ಲಲ್ಲ, ಅದಕ್ಕೆ ನಾನು ಸ್ವಲ್ಪ ಪೌಡ್ರ್ ಮಾಡಿ ಇಟ್ಕೊಂಡೀನಿ, ಅಂದರೆ ಸಿಗಂಗಿಲ್ಲ ಬಾಯಿಗೆ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ರುಬ್ಬಿ ಬಿಡಬೇಕು. ಇದು ಸ್ವಲ್ಪ ಅವಾಗವಾಗ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊತಿರ್ಬೇಕು, ಇಲ್ಲಾಂದ್ರೆ ತಳ ಹತ್ಕೊಂಡ್ಬಿಡ್ತೈತಿ. ನೋಡಿರಿ ಟಮಾಟಿ ಎಲ್ಲ ಹೆಂಗೆ ಎಷ್ಟು ಜಲ್ದಿ ಕರಿಯಾವ ನೋಡ್ರಿ. ನೀರು ಬಿಡುತ್ತಲ್ಲ ಅದು ಜಲ್ದಿನೇ ಸಾಫ್ಟ್ ಆಗ್ಯಾವು. ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಇಡ್ಕೋಬೇಕು. ಇದು ಪೇಸ್ಟ್ ಮಾಡಿ ಇಟ್ಕೊಂಡಿನ ಈ ಥರ. ಸದ್ದ ಅದು ಸ್ವಲ್ಪ ನೀರು ಆವಿ ಆಗುತ್ತಾನ ಇಂಗುತನೂ ಕುದಿಸ್ಬೇಕದು. ಕುದಿಸಾದ್ಮ್ಯಾಗ ಈ ಪೇಸ್ಟು ಇದಕ್ಕೆ ಹಾಕೋಬೇಕು. ನೋಡ್ರಿ ಸದ್ಮೇಲೆ ಎಷ್ಟು ಚಂದ ಕುದ್ದ ಅಂದ್ರೆ ಅರ್ಧ ಇಲ್ಲೇ ಕುದ್ಬಿಟ್ಟವು ನೋಡ್ರಿ. ಲೆಗ್ ಪೀಸ್ ನೋಡ್ರಿ ಎಲ್ಲ ಕುದ್ದ ಹೆಂಗಾಗೈತಿ. ಅದು ನೀರು ಇರುತ್ತಲ್ಲ ಅದ್ರಾಗೆ ಕುದ್ಬಿಟ್ಟಿರ್ತಾವೆ. ಈ ಸದ್ ನಾವು ಚಿಲ್ಲಿ ಪೌಡ್ರ್ ಹಾಕೊಳ್ಳೋಣ. ನಾನಿಲ್ಲೊಂದು 2 ಸ್ಪೂನು ಇಲ್ಲ 1.5 ಸ್ಪೂನ್. ನಮ್ಗೆ ಖಾರ ಎಷ್ಟು ನಾವು ಜಾಸ್ತಿ ತಿಂತೀವಿ ಜಾಸ್ತಿ ಹಾಕೋಬೇಕು, ಸ್ವಲ್ಪ ತಿಂದು ಸ್ವಲ್ಪ ಹಾಕೋಬೇಕು. ನಾನಿಲ್ಲಿ 1.5 ಹಾಕೋತೀನಿ. ಮಿಕ್ಸ್ ಮಾಡ್ಕೋತೀನಿ. 1.5 ಅಷ್ಟು ಚಿಕನ್ನು. ನಾವು ಉಳ್ಳಾಗಡ್ಡಿ ಹಾಕಂಗಿಲ್ಲ ಚಿಕನ್ಗೆ.
ಅದು ಬೇರೆ, ಅಕ್ಕಿ ಡೈರೆಕ್ಟ್ ನೀರಾಗ ಅಕ್ಕಿ ಹಾಕಿ ಕುದಿಸೋದು ಬೇರೆ. ನಾನಿಲ್ಲಿ ಅಕ್ಕಿ ಕುದಿಸಿ ಸ್ವಲ್ಪ ಇದು ಮಾಡಿ ನಾವು ದಮ್ ಕಟ್ತೀನಿ ನೋಡಿರಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಖಾರ ನೋಡ್ಕೊಂಡು ಹಾಕೋಬೇಕು. ಮತ್ತು ನೀವು ಬೇಕಾದ್ರೂ ಸ್ವಲ್ಪ ಹಾಕೋಬೇಕು. ಕೂದಲ ಅರ್ಧ ಈ ಸದ್ ನಾವು ಖಾರ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದು ಮಾಡಬೇಕು, 1 ನಿಮಿಷ. ಈ ಸದ್ ನಾವು ಇದನ್ನು ರುಬ್ಬಿಟ್ಕೊಂಡಿವಲ್ಲ, ಕೊತ್ತಂಬರಿ ಅದೆಲ್ಲ ಮಸಾಲೆ ಹಾಕೋಬೇಕು. ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹೀಗೆ ತಿಂದು ಬಿಡ್ಬೇಕು ಅನ್ಸುತ್ತೆ ಅದು ಸುಕ್ಕ ಇದ್ದಾಗನೇ, ಅದಿಲ್ಲ? ನಾ ಇದ್ರಾಗ 1-2 ಪೀಸ್ ತಕ್ಕೊಡ್ತೀನಿ ಅವನಿಗೆ. ಎಷ್ಟು ರುಚಿ ಇರ್ತೈತೆ ಅಂದ್ರೆ ಅಷ್ಟು ರುಚಿ ಇರ್ತೈತಿ. ಇದನ್ನ ಸ್ವಲ್ಪ ಹೊತ್ತು ಕುದಿಸ್ಬೇಕು, ಸ್ವಲ್ಪ ಎಣ್ಣೆಯಾಗ. ಹೌದು, ಜಾಸ್ತಿ. ನಮ್ದು ಯಾಕೆ ಇದು ಟೇಸ್ಟ್ ಆಗುತ್ತೆ ಅಂದ್ರೆ, ನಾವು ಜಾಸ್ತಿ ಯಾಕೆ ಮಸಾಲೆ ಹಾಕಲ್ಲ ಅಂದ್ರೆ, ಎಲ್ಲರೂ ಗೊಡ್ಡ ಖಾರ ಕುಟ್ಟಿಸ್ತಾರೋ, ನಾವು ಮಸಾಲೆ ಖಾರ ಕುಟ್ಟಿಸ್ತೀವಿ. ಅದಕ್ಕೆ ನಮಗೆ ಜಾಸ್ತಿ ಏನೂ ಬೇಕಾಗಂಗಿಲ್ಲ. ಖಾರ ಒಳಗನೆ ಎಲ್ಲ ಒಂದು 8-10 ಥರನೂ ಮಸಾಲೆ ಅದ್ರಾಗೆ ಹಾಕಿಬಿಟ್ಟಿರ್ತೀವಿ ನಾವು ಚಿಲ್ಲಿ ಪೌಡ್ರ್ ಒಳಗೆ. ನಮ್ದು ಏನು ಹಾಕೋದು ಅವಶ್ಯಕತೆ ಇರೋಂಗಿಲ್ಲ. ಜಸ್ಟ್ ಅದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಚಿಕನ್ ಮಸಾಲೆ ಹಾಕೊಂಡ್ರೆ ಹಾಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ಹಾಗೆ ಮಸ್ತೂ ಹಾಕೈತದು ನೋಡ್ರಿ. ಇದು ಚಿಕನ್ನ ಎಣ್ಣೆ ಬಿಟ್ಟೈತಿ. ಸದ್ನ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ಹಾಕಬೇಕು ನೀರು. ಸ್ವಲ್ಪ ಸುಕ್ಕ ಮಾಡಬೇಕು, ಅಂದ್ರೆ ಚಂದ ಆಗುತ್ತೆ. ಅದು ಜಾಸ್ತಿ ನೀರಿದ್ರೆ ಅನ್ನ ಸಾರು ಉಣ್ಣಂಗೆ ಆಗುತ್ತೆ, ಬಿರಿಯಾನಿ ಆಗಂಗಿಲ್ಲ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ. ಇದೇ ಮಸಾಲೆ ರುಬ್ಬಿರ್ತೀವಲ್ಲ, ಅದನ್ನೇ ಸ್ವಲ್ಪ ನೀರು ಹಾಕೊಂಡು ಇದು ಮಾಡ್ಕೋಬೇಕು. ಅದ್ರಾಗ ಸ್ವಲ್ಪ ಮಸಾಲೆ ಇರುತ್ತಲ್ಲ, ಅದನ್ನೇ ಹಾಕ್ಬಿಡ್ಬೇಕು. ಈ ಸದ್ದ ನಾವು ಸ್ವಲ್ಪ ಚಿಕನ್ ಕುದಿಯುವಷ್ಟೇ ನೀರು ಹಾಕಬೇಕು, ಜಾಸ್ತಿ ಏನು ಹಾಕಕ್ಕೆ ಹೋಗ್ಬಾರ್ದು. ನೋಡ್ರಿ, ಇಷ್ಟು ನೀರು ಹಾಕೊಂಡು ಈ ಸದ್ದ ನೀರು ಹಾಕಿ ನಾವು ಕುದಿಯಕ್ಕೆ ಇಡಬೇಕು. ಚಿಕನ್ ಕುದಿಯೋರು ಕುದಿಸ್ಬೇಕು. ಅಷ್ಟೊತ್ತಿಗೆ ನಾನು ಈ ಕಡೆ ಅಕ್ಕಿ ತೊಳೆದು ಅನ್ನಕ್ಕೆ ಇಡಬೇಕು. ಜಾಸ್ತಿ ನೀರು ಹಾಕಿ ಅನ್ನಕ್ಕೆ ಇಡ್ರಿ, ಆಮೇಲೆ ಬಸೋದು. ಸ್ವಲ್ಪ ಅಕ್ಕಿನ ಜಾಸ್ತಿ ಕುದಿಸ್ಬಾರ್ದು, ಸ್ವಲ್ಪ ಗಂಡ ಕುದಿಸಿ ಇದಕ್ಕೆ ಎತ್ತಿ ನೀರು ಬಸೋದು ಹಾಕಿಬಿಡ್ಬೇಕು. ಅಷ್ಟೇ, ದಮ್ ಕಟ್ಟೋದು. ಬರ್ರಿ ತೋರಿಸ್ತೀನಿ ನಾನು. ನೋಡ್ರಿ, ನಾನು ಒಂದು ಸಣ್ಣ ಬಟ್ಟಲೇ ಇಷ್ಟು ಬಟ್ಲ ಐತಿ. ಅದೆಲ್ಲ 2 ನಾವಿಬ್ಬರೇ ಅದೀವಲ್ಲ, ಅದಕ್ಕೆ ನಾ 2 ಬಟ್ಲ ಹಾಕೀನಿ. ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಇಟ್ಕೋಬೇಕು ನಾವು. ಜಾಸ್ತಿ ಯಾಕಂದ್ರೆ ನೀರು ಬಸಿತೀವಿ ನಾವು. ಸ್ವಲ್ಪ ಕುದಿಸಿ ನೀರು ಬಸಿದು ಬಿಡಬೇಕು ಅನ್ನಕ್ಕೆ. ಈ ಸದ್ ಉಪ್ಪು ಹಾಕ್ಬೇಕು ಇದಕ್ಕೆ. ನೋಡ್ರಿ, ಚಿಕನ್ನ ಕುದಿಯಾಕತೈತಿ. ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಸ್ವಲ್ಪ. ಬೇಕಂದ್ರೆ ಚಿಕನ್ ಮಸಾಲ ಹಾಕೋಬೋದು ನೀವು, ಇಲ್ಲಾಂದ್ರೂ ಬ್ಯಾಡ್ ಅಂದ್ರೆ ಬಿಡ್ಬೋದು. ನಾನು ಚಿಕನ್ ಮಸಾಲ ಹಾಕ್ತೀನಿ. ನಿಮ್ಮ ಮನೆ ಬಿರಿಯಾನಿ ಮಸಾಲ ಇದ್ರೆ ಬಿರಿಯಾನಿ ಮಸಾಲ ಹಾಕೋರಿ. ಜಾಸ್ತಿ ಹಾಕಂಗಿಲ್ಲ, ಸ್ವಲ್ಪ ಹಾಕೋತೀನಿ. ಇದು ಸ್ವಲ್ಪ ನೀರೆಲ್ಲ ಕುದ್ದು ಸ್ವಲ್ಪ ನೀರೆಲ್ಲ ಆವಿ ಆಗಬೇಕು. ಅಲ್ಲಿವರೆಗೂ ನಾವು ಕುದಿಸ್ಕೊಳ್ಳೋము. ಅಷ್ಟೊತ್ತಿಗೆ ಅನ್ನನೂ ಕುದ್ದಿರುತ್ತೆ, ಆಮೇಲೆ ಎತ್ತಿ ಹಾಕ್ಬಿಡ್ತಿದ್ರೆ. ಈ ಕಡೆ ರೈಸ್ ಕುದಿಯಾಕತೈತಿ. ಈ ಕಡೆ ನೋಡ್ರಿ ಎಲ್ಲ ನೀರು ಇದು ಆಗಿ ಚಂದಾಗಿ ಚಿಕನ್ ಕುದ್ದಾವ. ನಾನು ಸಣ್ಣಗಿಟ್ಟೀನಿ, ಯಾಕಂದ್ರೆ ಏನು ಅನ್ನ ಕುದ್ದಿಲ್ಲ. ಸಣ್ಣಗಿಟ್ಟೀನಿ, ಕುದ್ದು ಈ ಥರ ನೋಡ್ರಿ ಸುಕ್ಕ ಥರ ಆಗಬೇಕು. ಜಾಸ್ತಿ ನೀರನ್ನು ಹಾಕಕ್ಕೆ ಹೋಗ್ಬಾರ್ದು, ಈ ಥರ ಸುಕ್ಕ ಥರ ಆಗಬೇಕು. ಆಮೇಲೆ ಅನ್ನ ಸ್ವಲ್ಪ ಗಂಡಗನೆ ಕುದಿಸ್ಬೇಕು. ಗಂಡ ಕುದಿಸಿ ನೀರು ಬಸ್ತು ಹಾಕ್ಬಿಡ್ಬೇಕು ಅಷ್ಟೇ. ನೋಡ್ರಿ, ಅನ್ನ ಹೆಂಗೆ ಕುದಿಬೇಕಂದ್ರೆ ತೋರಿಸ್ತೀನಿ ಬರ್ರಿ. ಹಿಂಗೆ ಈ ಥರ ಸ್ವಲ್ಪ ಗಂಡಗನೆ ಕುದಿಬೇಕು. ಸದ್ ಇದನ್ನು ನೀರು ಬಸಿ ಈ ಥರ ಒಂದು ಕರೆಕ್ಟ್ ಆಗುವಂಗೆ ಪ್ಲೇಟ್ ಮುಚ್ಚಿ ನೀರು ಬಸಿಬೇಕು. ಪೂರ ಎಲ್ಲ ನೀರು ಹೋಗ್ಬೇಕದು, ಹಂಗೆ ಬಸಿಬೇಕು.
ನೋಡಿರಿ ಈ ಥರ ಎಲ್ಲ ಈಗ ನೋಡಿರಿ ಈ ಥರ ಹನಿ ಹನಿ ಬಿಡಬೇಕು. ಎಲ್ಲ ನೀರು ಖಾಲಿ ಆದ್ಮ್ಯಾಗ ಇದನ್ನೇನೈತಿ ಸದ್ದ ನಾನು ಗ್ಯಾಸ್ ಆಫ್ ಮಾಡೀನಿ, ಯಾಕಂದ್ರೆ ಚಿಕನ್ ಕುದ್ದಿತ್ತ ಅದಕ್ಕೆ ಆಫ್ ಮಾಡೀನಿ. ಈ ಥರ ಕುದಿಬೇಕು ರೈಸ್, ಅರ್ಧಂಬರ್ಧ, ಪೂರ ಕುದಿಬಾರ್ದು. ಎತ್ತಿ ಇದಕ್ಕೆ ಹಾಕ್ಬಿಡು ಮತ್ತು ಇದೆ ನೋಡ್ರಿ ದಮ್ ಕಟ್ಟೋದು. ಮ್ಯಾಗ ಸ್ವಲ್ಪ ಕೊತ್ತಂಬರಿ ಉದುರಿಸಿ ಮುಚ್ಚಿಬಿಡ್ಬೇಕು. ಸಣ್ಣಗೆ ಕೊತ್ತಂಬರಿ ಕಟ್ ಮಾಡಿಕೊಂಡು ಈ ಥರ ಮ್ಯಾಗ ಹಾಕಿ ಮುಚ್ಚಿ ಒಂದು 10 ನಿಮಿಷ. ನೀರು ಅದೆಲ್ಲ ಇದು ಆಗಿರುತ್ತೆ ಗೊತ್ತಾಗುತ್ತೆ ನಿಮಗೆ. ಸಣ್ಣಗಿಡ್ಬೇಕು ಗ್ಯಾಸು, ಜೋರಾಗ ಹೊಟ್ಟೆ ಇಡಬಾರ್ದು, ಇಲ್ಲಾಂದ್ರೆ ಹೊತ್ತಿ ಬಿಡುತ್ತಾ. ಸಣ್ಣಗಿಟ್ಟು ಅನ್ನ ಅರಳಬೇಕದು, ಮುಚ್ಚಿ ಇಡಬೇಕು. ಮುಚ್ಚಿ ಒಂದು 10 ನಿಮಿಷ ಇಲ್ಲ ಒಂದು 8 ನಿಮಿಷ ನಾವು ಅದನ್ನು ಸಣ್ಣಗಿಟ್ಟು ಬಿಡಬೇಕು. ಆಮೇಲೆ ಓಪನ್ ಮಾಡಿದ್ರೆ ಮಿಕ್ಸ್ ಮಾಡ್ಬೇಕು, ಅದು ಓಪನ್ ಮಾಡಿ ಮಿಕ್ಸ್ ಮಾಡಿ ಆಮೇಲೆ ತಿನ್ನಬೇಕು. ಈ ಸದ್ದಿದು ಆಗೈತಿ, ಅರಳಿರ್ತೈತಿ ಎಲ್ಲ. 10 ನಿಮಿಷ ಆಯಿತು ಆಗಲೇ. ನೋಡ್ರಿ ಎಷ್ಟು ಚಂದ ಅರಳೈತೆ ನೋಡ್ರಿ ಅನ್ನ. ಮಿಕ್ಸ್ ಮಾಡೋ ಮಿಸದ್ದ ಒಂದು ಸ್ವಲ್ಪ ದೊಡ್ಡ ಕುಕ್ಕರ್ ಆದ್ರೆ ಚಲೋ ಆಗುತ್ತೆ, ಇದು ಸ್ವಲ್ಪ ಸಣ್ಣದಾಗುತ್ತಲ್ಲ. ಮಿಕ್ಸ್ ಮಾಡಿ ತೋರಿಸ್ತೀನಿ ಅಂತ. ನಮ್ಮದು ಕುಕ್ಕರ್ ಸಣ್ಣದೈತಲ್ಲ, ಅದಕ್ಕೆ ನಾನು ಇದ್ರಾಗ ಜಾಸ್ತಿ ಆಗುತ್ತೆ ಅಂತ ನಾನು ಇದ್ರಾಗೂ ಮಿಕ್ಸ್ ಮಾಡಕತ್ತೀನಿ. ಫುಲ್ ಎಲ್ಲ ಮಿಕ್ಸ್ ಮಾಡ್ಬೇಕಾದ್ರೆ ಚಂದಾಗ ಕೆಳಗೆ ಫುಲ್ ಮಸಾಲೆ ಎಲ್ಲ ಇರ್ತೈತಿ. ಅರ್ಧಂಬರ್ಧ ಮಿಕ್ಸ್ ಮಾಡಬಾರ್ದು, ಫುಲ್ ಚಂದಾಗ. ನೋಡ್ರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾವು ನೀಟಂಗೆ. ಮಿಕ್ಸ್ ಮಾಡ್ಕೊಂಬಿಟ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಘಮ ಘಮ ಅನ್ನಕತ್ತೈತಿ. ನೋಡಿದ್ರೆಲ್ಲ ಬಿರಿಯಾನಿ ಹೆಂಗೆ ಮಾಡ್ದಂತ. ಎಲ್ಲರೂ ಜಾಸ್ತಿ ಜನ ಕೇಳಾಕ್ತಿದ್ರಿ ಬಿರಿಯಾನಿ ಹೆಂಗೆ ಮಾಡ್ದಂತ. ಮಾಡಿ ತೋರಿಸೀನಿ, ಇಷ್ಟ ಆಗೈತೆ ಅನ್ಕೋತೀನಿ. ಎಲ್ಲರೂ ಒಂದ್ಸತಿ ಮನ್ಯಾಗ ಟ್ರೈ ಮಾಡಿರಿ, ನನಗೆ ಕಮೆಂಟ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು.